ಮಾಡೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಹರಿರಾಮ ಹರೇ ಕೃಷ್ಣ. ಏನಾದ್ರೂ ಡೌಟ್ಸ್ ಗಳಿದೆಯಾ ನಿಮ್ಗೆ? ಯಾರು ಇಲ್ಲ ಅಂತ ಅನ್ಕೊಳ್ತೇನೆ. ಪ್ರಿಯಾ ಅವರಿಗೆ ಸರಿ. ಸೊ ನೀವು ಧ್ಯಾನಗಳೆಲ್ಲ ಮಾಡ್ತಾ ಇದ್ದೀರಲ್ವಾ? ಧ್ಯಾನ ಎಲ್ಲ ನಿಮ್ಗೆ ಚೆನ್ನಾಗ್ ಆಗ್ತಾ ಇದೆಯಾ? ಏನಾದ್ರೂ ಡೌಟ್ಸ್ ಗಳಿದೆಯಾ? ಈಗ ನಾವು ಚಕ್ರ ಧ್ಯಾನವನ್ನ ಪ್ರತಿದಿನ ನಾವು ಅಭ್ಯಾಸವನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗೆ ಗ್ರ್ಯಾಂಡ್ ಮಾಸ್ಟರ್, ಮಾಸ್ಟರ್ ಲೆವೆಲ್ ಎಲ್ಲರೂ ಅವ್ರಿಗನುಗುಣವಾಗಿ ಧ್ಯಾನಗಳನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ಅದಾದ ನಂತರ ನಾವು ರೆಗ್ಯುಲರ್ ಆಗಿ ನಾವು 24 ಪಾಯಿಂಟ್ ಸೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಓಂಕಾರ ಧ್ಯಾನವನ್ನು ಕೂಡ ನಾವು ಕೆಲವೊಮ್ಮೆ ನಮ್ಗೆ ಏನೂ ಬೇಡ, ಜಸ್ಟ್ ಓಂಕಾರ ಮಾತ್ರ ನಾವು ಕೇಳೋಣ ಅಂತ ಅನ್ಸಿದ್ರೆ ಅದನ್ನು ಕೂಡ ನೀವು ಕೇಳ್ಕೊಳ್ತಾ ಬರ್ಬೋದು. ಧ್ಯಾನವನ್ನು ನಾವು ನಮ್ಮ ವಯಸ್ಸಿಗೆ ಅನುಗುಣವಾಗಿ, ನಮಗೆ 30 ವರ್ಷ ಆಗಿದ್ರೆ 30 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡ್ಬೇಕು. 20 ವರ್ಷಗಳಾಗಿದೆ ಅಂತ ಹೇಳಿದ್ರೆ 20 ನಿಮಿಷ ಧ್ಯಾನವನ್ನ ಮಾಡ್ಬೇಕು. ಅಥವಾ ನಮ್ಗೆ 40 ವರ್ಷ ಆಗಿದೆ, 50 ವರ್ಷ ಆಗಿದೆ ಅಂತ ಹೇಳಿದ್ರೆ ಅವರ ವಯಸ್ಸಿಗೆ ಅನುಗುಣವಾಗಿ ನಾವು ಧ್ಯಾನವನ್ನ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಸಡನ್ ಆಗಿ ನಾವು ಯಾವತ್ತೂ ಧ್ಯಾನ ಮಾಡಿಲ್ಲ, ಈಗ ನಾವು ರೇಖೆಗೆ ಬಂದಿದ್ದೀವಿ, ಈಗ ನಾವು ರೇಖೆಯನ್ನ ಕಲಿತಾ ಇದ್ದೀವಿ, ಈಗ ನಾವು ಧ್ಯಾನವನ್ನ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಕೇಳಿರ್ತೀವಿ ನಾವು ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡಿದ್ರೆ ಎಲ್ಲವೂ ಸಿಗುತ್ತಂತೆ, ಎಲ್ಲವೂ ಸಿದ್ಧಿ ಆಗುತ್ತಂತೆ, ಎಲ್ಲವೂ ಧ್ಯಾನದಲ್ಲಿದೆ ಅಂತ ಪ್ರತಿಯೊಬ್ರು ಕೇಳಿರ್ತೀವಿ ನಾವು. ಆದ್ರೆ ಅದರ ಅಭ್ಯಾಸವನ್ನ ನಾವು ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾ ಇರಲ್ಲ. ಈಗ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ 15 ನಿಮಿಷಗಳ ಕಾಲ ಮಾಡ್ಕೊಳ್ತಾರೆ. 10 ರಿಂದ 15 ನಿಮಿಷಗಳ ಕಾಲ. ಅದನ್ನ ಸತತವಾಗಿ ನಾವು ಅಭ್ಯಾಸವನ್ನ ಮಾಡ್ತಾ 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 ನಾವು 15 ನಿಮಿಷ ನಾವು ಸಾಧನೆ ಮಾಡ್ಬೇಕು. ಮೊದಲನೇದಾಗಿ ನಾವು 15 ನಿಮಿಷಗಳ ಕಾಲ ಅಥವಾ 10 ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಗೆ ಅದು ಆಗಿಲ್ಲ ಅಂತ ಹೇಳಿದ್ರೆ 5 ಮಿನಿಟ್ಸ್ ಇಂದ ಸ್ಟಾರ್ಟ್ ಮಾಡಿ. ಮಿನಿಮಮ್ 15 ನಿಮಿಷ ನೀವು ಮೊದಲಿಗೆ ನೀವು ಅದನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಅದನ್ನ ಮಾಡ್ಕೊಳ್ತಾ ನೀವು ನಾವು ಈಗ ರೇಖಿ ಲೆವೆಲ್ 1, 2 ಅವರೆಲ್ಲರಿಗೂ ಕೊಟ್ಟಿರುವಂತಹ ನಾವು ಚಕ್ರ ಧ್ಯಾನವನ್ನ ನೀವು ಅಭ್ಯಾಸವನ್ನ ಮಾಡ್ಕೊಳ್ತಾ ಬರಬೇಕು. ಆ ನಂತರ ನಿಮ್ಗೆ ಮುಂದಿನ ಲೆವೆಲ್ಗಳಲ್ಲಿ ಹೋಗ್ತಾ 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 ನಿಮ್ಗೆ ಇನ್ನು ಡೀಪ್ ಆಗಿ ನಿಮ್ಗೆ ಧ್ಯಾನಗಳ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಮುಂದೆ ಬರುವಂತ ಕ್ಲಾಸ್ಗಳಲ್ಲಿ ನಿಮ್ಗೆ ಇಟ್ಸ್ ಎ ಪೇಯ್ಡ್ ಕ್ಲಾಸ್ ಆಗಿರುತ್ತೆ. ಅದು ಸಂಪೂರ್ಣವಾಗಿ ಧ್ಯಾನದ ಬಗ್ಗೆನೇ ನಿಮಗೆ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತೀವಿ ನಾನು ನಿಮ್ಗೆ. ರೆಡಿ ಆಗಿರಿ ಎಲ್ಲರೂ ಕೂಡ. ಅಂದ್ರೆ ಧ್ಯಾನದ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಯಾಕೆ ಧ್ಯಾನ ಮಾಡ್ಬೇಕು, ಧ್ಯಾನದಿಂದ ಎಷ್ಟು ನಮ್ಗೆ ಉಪಯೋಗಗಳಿದೆ, ಧ್ಯಾನದ ಪ್ರಕಾರಗಳು ಏನೇನಿದೆ, ನಮಗೆ ಯಾವುದು ಸೂಟಬಲ್ ಆಗುತ್ತೆ, ನಾವು ಯಾವುದನ್ನ ಮಾಡ್ಬೇಕು. ಎಲ್ಲರೂ ಒಂದೇ ಧ್ಯಾನ ಮಾಡಕ್ ಆಗೋದಿಲ್ಲ ಅಲ್ವಾ? ನಾನು ಯಾವ್ದನ್ನ ಚೂಸ್ ಮಾಡ್ಕೊಂಡು ನಾನು ಯಾವ್ದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ಬೇಕು.
ಎಲ್ಲ ಪ್ರಕಾರ ಎಲ್ಲ ಪ್ರಕಾರದ ಧ್ಯಾನಗಳೆಲ್ಲವೂ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತೇನೆ ನಾನು. ಇಟ್ಸ್ ಎ ಪೇಡಬಲ್ ಆಗಿರುತ್ತೆ. ಸೊ ಎಲ್ಲರೂ ರೆಡಿಯಾಗಿ ಅದಕ್ಕೆ. ಯಾಕಂದ್ರೆ ಯಾಕೆ ನಾವು ಧ್ಯಾನ ನಾವೇನ್ ಮಾಡ್ತೀವಿ, ಸ್ವಲ್ಪ ದಿನ ಧ್ಯಾನ ಮಾಡ್ತೀವಿ, ಆಮೇಲೆ ಏನ್ ಮಾಡ್ತೀವಿ, ಮಧ್ಯ ಬಿಟ್ಬಿಡ್ತೀವಿ. ಯಾಕೆ? ಧ್ಯಾನ ಎಷ್ಟು ಅದ್ರ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತೇ, ಅದ್ರ ಪ್ರಾಮುಖ್ಯತೆ ಗೊತ್ತಿರಲ್ಲ, ಅದ್ರ ಅವಶ್ಯಕತೆ ಗೊತ್ತಿರಲ್ಲ ನಮ್ಗೆ. ಊಟವನ್ನು ಬಿಟ್ಟರು ನಾವು ಧ್ಯಾನವನ್ನ ಬಿಡಬಾರ್ದು ಅನ್ನೋದು ನಮ್ಗೆ ಅರಿವಿಗೆ ಬರ್ಬೇಕಾಗತ್ತೆ ನಮ್ಗೆ. ಯಾಕೆಂದ್ರೆ ಧ್ಯಾನವೇ ಸರ್ವತ್ರ. ಎಲ್ಲವನ್ನು ಅಂತ ಹೇಳಿದ್ರೆ meditation is the way to reach our destiny. So ನಾವು ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕಾಗುತ್ತೆ. ಸೊ ಧ್ಯಾನದ ಬಗ್ಗೆ ನಾವು ಸಂಪೂರ್ಣವಾದಂತ ನಾವು ವಿಷಯಗಳನ್ನು ನಿಮಗೆ ಮುಂದಿನ ಕ್ಲಾಸ್ಗಳಲ್ಲಿ ನೀವು ತಿಳ್ಕೊಳ್ತಾ ಬರ್ತೀರಾ. ಈಗ ನಿಮ್ಗೆ ಕೊಟ್ಟಿರುವಂತ ಬೇಸಿಕ್ ಧ್ಯಾನಗಳು ಏನೇನ್ ಕೊಟ್ಟಿದ್ದೀವಿ ಅದನ್ನೆಲ್ಲರೂ ಕೂಡ ನೀವು ಅದನ್ನ ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಬನ್ನಿ. ಇನ್ನು ಮಾಸ್ಟರ್ ಲೆವೆಲ್, ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಎಲ್ಲ ನಿಮಗೆ ಯಾವ ರೀತಿ ನಾವು ಧ್ಯಾನವನ್ನ ಮಾಡಕ್ ಹೇಳ್ಕೊಟ್ಟಿದೀವಿ ಆ ರೀತಿ ನೀವು ಧ್ಯಾನವನ್ನ ಮಾಡ್ಕೊಳ್ತಾ ಬನ್ನಿ. ಈಗ ಎಲ್ಲರೂ ಕೂಡ ನಾವು ಒಂದು ಸುಂದರವಾದಂತಹ ಧ್ಯಾನವನ್ನ ನಾವು ಮಾಡಿ ಬರೋಣ. ನೀರನ್ನ ಕುಡ್ಕೊಳ್ಳಿ ಎಲ್ಲರೂ. ಯಾವಾಗ್ಲೂ ಜೊತೆನೆ ಪಕ್ಕದಲ್ಲಿ ನೀವು ನೀರ್ ಇಟ್ಕೊಂಡಿರ್ತೀರಾ ಅಲ್ವಾ? ಧ್ಯಾನ ಮಾಡೋಕ್ಕಿಂತ ಮುಂಚೆ, ನಾವು ಹೀಲಿಂಗ್ ಮಾಡೋಕ್ಕಿಂತ ಮುಂಚೆ, ಅಥವಾ ನಮಗೆ ಸೆಲ್ಫ್ ಹೀಲಿಂಗ್ ಅನ್ನ ಮಾಡೋಕ್ಕಿಂತ ಮುಂಚೆ ನಾವು ಚಾರ್ಜ್ ಮಾಡಿದಂತಹ ನೀರನ್ನ ಕುಡಿಯೋಣ. ಕೈಗಳನ್ನ ಸಹಜವಾಗಿ ಒಂದರೊಳಗೆ ಒಂದು ಜೋಡಿಸ್ಕೊಂಡು ಕೈಯನ್ನ ನಿಮ್ಮ ತೊಡೆಯ ಮೇಲೆ ಆರಾಮವಾಗಿ ಕೋಮಲತೆಯಿಂದ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಕೋಮಲತೆಯಿಂದ ನೀವು ಕಣ್ಣನ್ನ ಮುಚ್ಚಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ಚಕ್ರ ಮಡಿಕೆ ಹಾಕೊಂಡು ನೆಲದ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಚೇರ್ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಸೋಫಾ ಮೇಲಾದ್ರೂ ಮಾಡ್ಬೋದು, ಅಥವಾ ನಮ್ಗೆ ಎಲ್ಲಿ ಅನುಕೂಲ ಅಂತ ಅನ್ಸುತ್ತೋ ಅಲ್ಲಿ ನಾವು ಕೂತ್ಕೊಂಡು ಧ್ಯಾನವನ್ನ ಮಾಡಬಹುದು. ಆದ್ರೆ ಧ್ಯಾನವನ್ನ ಮಾಡುವಾಗ ಕೆಳಗಡೆ ಯಾವ್ದಾದ್ರೂ ಕೂಡ ನಾವೊಂದು ಮ್ಯಾಟ್ ಅನ್ನ ಹಾಸ್ಕೊಂಡಿರ್ಬೇಕಾಗತ್ತೆ. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ಕೂತ್ಕೊಂಡು ನಾವು ಧ್ಯಾನವನ್ನ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಏನೇ ಆದ್ರೂ ಕೂಡ ನಾವು ಸದಾ ಯಾವಾಗ್ಲೂ ಕೂಡ ನಾವು ಆ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗುತ್ತೆ. ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ನಾವು ತಗೊಂಡ್ ಬರೋಣ. ಮುಖದಲ್ಲಿ ಮಂದಹಾಸದಲ್ಲಿ ಮುಗುಳ್ನಗೆಯನ್ನ ಇಟ್ಕೊಂಡು ನಿಧಾನವಾಗಿ ಉಸಿರನ್ನ ಕಡೆಗೆ ನಾವು ಗಮನವನ್ನ ತಂದು ದೀರ್ಘವಾಗಿ ಅದನ್ನು ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳೋಣ. ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡೋಣ. ದೀರ್ಘವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ಅದೇ ರೀತಿಯಾಗಿ ನೀವು ಮಾಡ್ತಾ ಬನ್ನಿ. ಹಾಗೆ ನಾವು ಆ ಉಸಿರನ್ನ ನಾವು ನೋಡ್ತಾ ಬರೋಣ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಉಸಿರು ಹೇಗೆ ಹೊರಗಡೆ ಹೋಗ್ತಾ ಇದೆ, ಅದನ್ನ ನೀವು ಗಮನಿಸ್ಬೇಕು, ನೋಡ್ಬೇಕು ಅಷ್ಟೇ.
ಆ ಉಸಿರನ್ನ ನಾವು ಗಮನಿಸ್ತಾ ಬಂದಾಗ ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ, ಉಗುರು ಬೆಚ್ಚಗಿರುವಂತಹ ಉಸಿರು ಹೊರಗಡೆ ಹೋಗ್ತಾ ಇದೆ. ಹಾಗೆ ಅದನ್ನ ಮತ್ತೊಮ್ಮೆ ಗಮನಿಸಿ. ಹಾಗೆ ಒಳಗೆ ಬರ್ತಾ ಇರುವಂತಹ ಆ ಬೆಚ್ಚಗನೆಯ ಉಸಿರು ಆ ಪರಮಾತ್ಮನ ದಿವ್ಯ ಚೈತನ್ಯವನ್ನ, ಶಕ್ತಿಯನ್ನ ನಮ್ಮ ಶರೀರದ ಅಣು ಅಣುಗಳೆಲ್ಲವನ್ನು ಕೂಡ ತುಂಬ್ತಾ ಬರ್ತಾ ಇದೆ. ಆ ಉಸಿರಿನ ದಿವ್ಯ ಚೈತನ್ಯದಿಂದ ಶರೀರವೆಲ್ಲವೂ ಕೂಡ ಚೈತನ್ಯವಾಗಿ ಹಾಗೆ ತೇಜಸ್ಸಿನಿಂದ ಕೂಡ ತುಂಬಿ ಹೋಗ್ತಾ ಇದೆ. ಈಗ ನಾವು ಉಸಿರನ್ನ ಒಳಗಡೆನೂ ತಗೊಳ್ಳೋದು ಬೇಡ, ಹೊರಗಡೆನೂ ತಗೊಳ್ಳೋದು ಬಿಡೋದು ಬೇಡ. ಸಹಜವಾಗಿ ಅದು ಶರೀರವನ್ನೆಲ್ಲ ಕೂಡ ನಾವು ಸಡಿಲಗೊಳಿಸಿ ನಮ್ಮ ಯಾವುದೇ ಪ್ರಯತ್ನವನ್ನು ಮಾಡದೆ ಆ ಉಸಿರದ ನೀವು ನೋಡ್ತಾ ಬನ್ನಿ. ನಮ್ಮ ಎಫರ್ಟ್ ಹಾಕೋದೇ ಬೇಕಿಲ್ಲ ನಾವು. ಬಿಟ್ಬಿಡಿ, ಪ್ರಯತ್ನವನ್ನ ಬಿಟ್ಬಿಡಿ. ನೀವು ಸಡಿಲಗೊಳಿಸ್ಬಿಡಿ ಶರೀರವನ್ನೆಲ್ಲ ಕೂಡ. ನಿರಾಯಾಸವಾಗಿ ಉಸಿರು ತನಗೆ ತಾನೇ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ಇಷ್ಟು ಸಹಜವಾಗಿ ತನಗೆ ತನಗೆ ಪ್ರಾಕೃತಿಕವಾಗಿ ಉಸಿರು ಒಳಗಡೆ ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಜಸ್ಟ್ ಅದನ್ನ ನಾವು ಅಲ್ಲಾಗ್ತಾ ಇರುವಂತಹ ಸಂವೇದನೆಗಳನ್ನ, ಆ ಅನುಭವವನ್ನ ನಾವು ಅನುಭವಿಸ್ಬೇಕು. ಎಷ್ಟು ದೀರ್ಘವಾಗಿರುವಂತಹ ಉಸಿರು, ಎಷ್ಟು ಸಣ್ಣದಾಗಿದೆ. ಈಗ ನಮ್ಮ ಎಲ್ಲ ಗಮನವನ್ನು ನಾವು ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ತಗೊಂಡ್ ಬರೋಣ. ನಮ್ಮ ಸಹಸ್ರಾರ ಚಕ್ರದ ಮೇಲೆ ಬ್ರಹ್ಮಾಂಡದಿಂದ, ಆಕಾಶದಲ್ಲಿ ನಾವು ಗಮನಿಸೋಣ. ಆಕಾಶದಲ್ಲಿರುವಂತಹ ಗ್ರಹಗಳು, ಮಿನುಗ್ತಾ ಇರುವಂತಹ ಪ್ರಕಾಶ, ಹಾಗೆ ಆ ಹುಣ್ಣಿಮೆ ಚಂದ್ರನ ಬೆಳಕು, ತಣ್ಣನೆ ಗಾಳಿ, ಸ್ವಚ್ಛಂದವಾದಂತ ಆಕಾಶವನ್ನು ನಾವು ನೋಡ್ತಾ ಇದ್ದೀವಿ. ಆ ಹುಣ್ಣಿಮೆ ಚಂದ್ರನ
ತಣ್ಣನೆಯಾದಂತಹ ಮಧುರವಾದಂತಹ ಮನಸ್ಸಿಗೆ ಮುದ ನೀಡುವಂತಹ ಆ ಚಂದ್ರನ ಬೆಳಕು ನಿಧಾನವಾಗಿ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಆ ಬೆಳದಿಂಗಳು, ಆ ಹುಣ್ಣಿಮೆಯ ಬೆಳದಿಂಗಳ ಬೆಳಕು ಎಷ್ಟು ಹಿತವನ್ನ ನಮ್ಗೆ ತಂದುಕೊಡುತ್ತೋ ಹಾಗೆ ಆ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಶಾಂತವಾದಂತಹ ಅಕೋಮಲವಾದಂತಹ ಪ್ರಕಾಶದ ಬೆಳಕಿನಲ್ಲಿ ನಾವು ಶರೀರವೆಲ್ಲವೂ ಕೂಡ ಶಾಂತವಾಗಿದೆ. 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 ಈ ಪ್ರಕಾಶಯಮವಾದಂತಹ ನಮ್ಮ ಈ ಚೈತನ್ಯವು ನಿಧಾನವಾಗಿ ನಮ್ಮ ಮೂರನೇ ಕಣ್ಣಿನಲ್ಲಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಮುಂದೆ ಹಾಕ್ತಾ ಬರ್ತಾ ಇದ್ದೇವೆ. ಹಾಗೆ ಮುಂದೆ ಸಾಗುತ್ತಾ 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 ಸಾಗುತ್ತದೆ. ಒಂದು ಸುಂದರವಾದಂತಹ ದಿವ್ಯಮಯವಾದಂತಹ ಒಂದು ಕಾರಿಡಾರ್ ಅಲ್ಲಿ ದೊಡ್ಡದಾಗಿರುವಂತಹ ಮದುವೆಯ ಫಂಕ್ಷನ್ ಹಾಲ್ ಇರುತ್ತಲ್ಲ, ಆ ರೀತಿ ದೊಡ್ಡದಾದಂತ ಒಂದು ಹಾಲಿಗೆ ಬಂದು ನಿಂತಿದ್ದೇನೆ. ಸುತ್ತಲೂ ಕೂಡ ಪ್ರಕಾಶ 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 ಪ್ರಕಾಶ. ಹಾಗೆ ನಾವು ನಿಂತ್ಕೊಂಡು ನೋಡ್ತಾ ಇದ್ರೆ ಅಲ್ಲಿ ಒಂದು ನಮಗೆ ಬಾಗಿಲು ಕಾಣಿಸ್ತಾ ಇದೆ. ಬಾಗಿಲ ಕಡೆಗೆ, ಬಲದ ಕಡೆ ಇರುವಂತಹ ಬಾಗಿಲ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಆ ಬಾಗಿಲನ್ನು ನಾವು ಕೈಗಳಿಂದ ಚಿಲಕವನ್ನ ನಾವು ತೆಗೆದ ತಕ್ಷಣ ಅಲ್ಲೂ ಕೂಡ ಬೆಳಕು 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 ಬೆಳಕು. ಹಾಗೆ ನಾವು ಹೊರಗಡೆಯನ್ನ ನೋಡಿದ್ರೆ ಅಲ್ಲಿ ಸುಂದರವಾದಂತ ಒಂದು ಕಾರಂಜಿ ಚಿಮ್ಮು ಬರ್ತಾ ಇದೆ. ಎಷ್ಟು ಸುಂದರವಾದಂತ ಕಾರಂಜಿ ಇದೆ. ಆ ಕಾರಂಜಿಯಲ್ಲಿ ಗೋಲ್ಡನ್ 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 ಬಣ್ಣದ ಕಾರಂಜಿಯ ನೀರು ಚಿಮ್ಮಿ 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 ಎಲ್ಲ ಕಡೆಯೂ ಕೂಡ ಹರಡ್ತಾ ಇದೆ. ಆ ಕಾರಂಜಿಯಲ್ಲಿರುವಂತ ನೀರೆಲ್ಲವೂ ಕೂಡ ಗೋಲ್ಡನ್ 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 ಬಣ್ಣದ ನೀರಾಗಿದೆ. ನಿಧಾನವಾಗಿ ನಾವು ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಆ ಕಾರಂಜಿಯ ಕಡೆಗೆ ನಾವು ಬರ್ತಾ ಇದ್ದೀವಿ. ಅಲ್ಲಿ 10 ಮೆಟ್ಟಿಲುಗಳು ಇದೆ. ಆ ಕಾರಂಜಿಯ ಒಳಗಡೆ ನಾವು ಹೋಗೋದಿಕ್ಕೆ ನಿಧಾನವಾಗಿ ಕಾರಂಜಿ ಹತ್ರ ನಾವು ಬಂದು ನಿಂತಿದ್ದೇವೆ. ಒಮ್ಮೆ ನಾವು ಆ ಕಾರಂಜಿಯನ್ನ ನೋಡಿದ್ರೆ ಎಂದೂ ಕಂಡಿರದಂತಹ ದಿವ್ಯಮಯವಾದಂತಹ ಅದ್ಭುತವಾದಂತಹ ಕಾರಂಜಿ. ಸುತ್ತಲೂ ಕೂಡ ಹಸಿರು ಮರಗಳು, ತಣ್ಣನೆಯ ಗಾಳಿ, ಪಕ್ಷಿಗಳು, ಹಂಸಗಳು ಸುತ್ತಲೂ ಕೂಡ ಆವರಿಸಿಕೊಂಡಿವೆ. ಆ ಸುಂದರತೆಯನ್ನ, ಸೌಂದರ್ಯವನ್ನ ನಾವು ಕಣ್ತುಂಬಿಸಿಕೊಂಡು ನಾವು ಆನಂದ ಪಡ್ತಾ ಇದ್ದೀವಿ. ಹಾಗೆ ನಾವು ನಿಧಾನವಾಗಿ ಮೊದಲನೆಯ ಮೆಟ್ಟಿಲನ್ನು ನಾವು ಇಳಿದಿದ್ದೀವಿ. ಎರಡನೆಯ ಮೆಟ್ಟಿಲು. ಹಾಗೆ ನೀವು ಇಳಿದು ಇಳಿದು ಕಾರಂಜಿ ಹತ್ರ ನೀವು ಒಳಗಡೆ ಹೋಗ್ತಾ ಇದ್ದೀರಾ.
ಮೂರನೇ ಮೆಟ್ಟಿಲು. ತಣ್ಣನೆಯ ಗಾಳಿ, ಆ ಚಿನ್ನದ ಬಣ್ಣದ ನೀರು. ನಾಲ್ಕನೇ ಮೆಟ್ಟಿಲು. ಐದನೇ ಮೆಟ್ಟಿಲನ್ನ ಇಳಿಯುವಾಗ ಸ್ವಲ್ಪ ನೀರು ನಿಮ್ಮ ಕಾಲಿಗೆ ಒದ್ದೆಯಾಗ್ತಾ ಇದೆ. ಆ ನೀರನ್ನ ಮುಟ್ಟಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಆರನೇ ಮೆಟ್ಟಿಲು. ಇನ್ನು ಸ್ವಲ್ಪ ಆಳವಾಗಿ ನೀರು ನಿಮ್ಮ ಶರೀರವನ್ನೆಲ್ಲ ತುಂಬಿಕೊಳ್ತಾ ಬರ್ತಾ ಇದೆ. ಏಳನೇ ಮೆಟ್ಟಿಲು. ಎಂಟನೇ ಮೆಟ್ಟಿಲು. ಒಂಬತ್ತನೇ ಮೆಟ್ಟಿಲು. ಸಂಪೂರ್ಣವಾಗಿ ನೀವು ಆ ಕಾರಂಜಿಯ ಒಳಗಡೆ ನೀವು ಇಳಿದಿದ್ದೀರಾ. 10. ಎಲ್ಲವೂ ಕೂಡ ಶರೀರವೆಲ್ಲವೂ ಕೂಡ ಆ ಕಾರಂಜಿಯಿಂದ ಬರ್ತಾ ಇರುವಂತಹ ಚಿನ್ನದ ನೀರು, ಗೋಲ್ಡನ್ 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 ದಿವ್ಯಮಯವಾದಂತಹ ಆ ಕಾರಂಜಿಯ ನಿಮ್ಮ ಮೇಲೆ ಸುರಿದು ಬರ್ತಾ ಇದೆ. ಒಂದು ಕಡೆ ಶರೀರವೆಲ್ಲವೂ ಕೂಡ ಗೋಲ್ಡನ್ 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 ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವೆಲ್ಲವೂ ಕೂಡ ಶರೀರವೆಲ್ಲವೂ ಕೂಡ ಚಿನ್ನದ ಬಣ್ಣಕ್ಕೆ ಪರಿವರ್ತನೆಯಾಗಿದೆ. ನಮ್ಮ ಶಿರಸ್ಸಿನಿಂದ ಕಾಲಿನವರೆಗೆ ಎಲ್ಲ ಭಾಗಗಳೆಲ್ಲವೂ ಕೂಡ ಗೋಲ್ಡನ್ 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 ಗೋಲ್ಡನ್. ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿ ಎಲ್ಲವೂ ಕೂಡ ಶರೀರವನ್ನ ಆವರಿಸಿಕೊಂಡಿದೆ. ಕಾರಂಜಿಯಿಂದಲೂ ಕೂಡ ಬರ್ತಾ ಇರುವಂತಹ ಒಂದು ಚೈತನ್ಯ, ಹಾಗೆ ಆ ನೀರಿನಿಂದಲೂ ಕೂಡ ಬರ್ತಾ ಇರುವಂತಹ ಚೈತನ್ಯವನ್ನು ಹಾಗೆ ನೀವು ಅದನ್ನ ಅನುಭವಿಸ್ಬೇಕು. ನಿಮ್ಮ ಶರೀರದಲ್ಲಿರುವಂತಹ, ನಿಮ್ಮ ಮನಸ್ಸಿನೊಳಗಡೆ ಇರುವಂತಹ ನಿಮ್ಮ ಎಲ್ಲ ನೋವುಗಳು, ನಿಮ್ಮ ಎಲ್ಲ ದುಃಖಗಳು, ಎಲ್ಲ ನಕಾರಾತ್ಮಕತೆಗಳೆಲ್ಲವೂ ಕೂಡ ಪರಿಶುದ್ಧವಾಗಿಬಿಟ್ಟಿದ್ದೀರಾ. ಎಂತ ಅದ್ಭುತವಾದಂತಹ ಮ್ಯಾಜಿಕಲ್ ವಾಟರ್ ಇದು, ಕಾರಂಜಿಯ ನೀರು ಅಂತ ಹೇಳಿದ್ರೆ ಅದು ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ದಿವ್ಯಮಯವಾದಂತಹ ಶಕ್ತಿ ಎಲ್ಲವೂ ಕೂಡ ಶರೀರದಲ್ಲಿ ತುಂಬಿಕೊಂಡಿದೆ. ಚೈತನ್ಯವನ್ನ ತುಂಬಿದಂತಹ ನಾವು ನಿಧಾನವಾಗಿ ಬರುವ ಮನಸ್ಸಿಲ್ಲ, ಆದ್ರೂ ಕೂಡ ನಾವು ಮತ್ತೆ ಈಗ ಅದೇ 10 ಮೆಟ್ಟಿಲುಗಳನ್ನು ಹತ್ತಿ ಒಂದೊಂದಾಗಿ ಒಂದೊಂದಾಗಿ ನಾವು ಮೇಲೆ ಬರ್ತಾ ಇದ್ದೀವಿ. ನಿಧಾನವಾಗಿ ಬನ್ನಿ. 10ನೆಯ ಮೆಟ್ಟಿಲು. 9ನೇ ಮೆಟ್ಟಿಲನ್ನ ಹತ್ತಿ.
8ನೇ ಮೆಟ್ಟಿಲನ್ನ ಹತ್ತುತ್ತಾ ಇದ್ದೀವಿ. 7ನೇ ಮೆಟ್ಟಿಲು. 6ನೇ ಮೆಟ್ಟಿಲನ್ನ ಹತ್ಕೊಂಡು ಮೇಲೆ ಬರ್ತಾ ಇದ್ದೀವಿ. ಶರೀರವೆಲ್ಲವೂ ದಿವ್ಯಮಯವಾಗಿ ಅದ್ಭುತವಾದಂತ ಒಂದು ಚೈತನ್ಯದ ಶಕ್ತಿ ನಮ್ಮ ಶರೀರದಲ್ಲಿ ತುಂಬಿದೆ. ಹಾಗೆ 5ನೇ ಮೆಟ್ಟಿಲು. 4ನೆಯ ಮೆಟ್ಟಿಲು. ನೀರೆಲ್ಲವೂ ಕೂಡ ನಿಮ್ಮ ಕಾಲಿನ ಹತ್ರ ಬರ್ತಾ ಇದೆ. 4ನೆಯ ಮೆಟ್ಟಿಲು. 3ನೆಯ ಮೆಟ್ಟಿಲು. 2ನೆಯ ಮೆಟ್ಟಿಲು. ಕೊನೆಯದಾಗಿ 1ನೆಯ ಮೆಟ್ಟಿಲನ್ನು ನಾವು ಇದ್ದೇವೆ. ಶರೀರವೆಲ್ಲವೂ ಕೂಡ ಹಗೂರವಾಗಿ ಅದ್ಭುತವಾದಂತಹ ಪರಮಾತ್ಮನ ಚೈತನ್ಯದ ಶಕ್ತಿಯನ್ನ ತುಂಬಿದಂತ ನಾವು ನಿಧಾನವಾಗಿ ಹಾಗೆ ಒಂದೊಂದೇ ಹೆಜ್ಜೆಯನ್ನ ಹಾಕಿ ಆ ಬಾಗಿಲ ಬಳಿಗೆ ನಾವು ಬರ್ತಾ ಇದ್ದೀವಿ. ಹಾಗೆ ನಿಧಾನವಾಗಿ ಎಲ್ಲೆಲ್ಲೂ ಕೂಡ ಪ್ರಕಾಶ 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 ಪ್ರಕಾಶ. ಹಾಗೆ ನಮ್ಮ ಈ ಒಂದು ಚೈತನ್ಯ ನಿಧಾನವಾಗಿ ಬಂದು ನಮ್ಮ 3ನೇ ಕಣ್ಣಿನಲ್ಲಿ ಬಂದು ಸೇರಿದ್ದೇವೆ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನು ನಾವು ಉಸಿರಿನ ಕಡೆಗೆ ತಗೊಂಡು ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲ್ ಬೆರಳುಗಳನ್ನ ಅಲುಗಾಡಿಸಿ ನಮ್ಮ ಗಮನವನ್ನ ನಾವಿರುವಂತಹ ಕೋಣೆಯ ಕಡೆಗೆ ತಂದು ಅಲ್ಲಿ ಸುತ್ತಮುತ್ತಲು ಆಗಮಿಸುತ್ತಿರುವಂತಹ ಶಬ್ದಗಳನ್ನು ನಾವು ಆಲಿಸೋಣ. ನಿಧಾನವಾಗಿ ಕೈಯನ್ನ ಚೆನ್ನಾಗಿ ಉಜ್ಜಿ ಆ ಪರಮ ದಿವ್ಯ ಚೈತನ್ಯದ ಶಕ್ತಿಯನ್ನ ನಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ಕೂಡ ನಾವು ತುಂಬಿಸಿಕೊಳ್ಳೋಣ. ತುಂಬಾ ಸುಂದರವಾದಂತಹ ಒಂದು ಧ್ಯಾನವನ್ನ ನಾವು ಮಾಡಿ ಬಂದಿದ್ದೇವೆ. ಹೇಗನ್ನಿಸ್ತಾ ಇದೆ ನಿಮ್ಮ ಅನುಭವ? ಯಾರಾದ್ರೂ ಶೇರ್ ಮಾಡ್ತೀರಾ? ಪೂರ್ಣಿಮಾ ಅವರ ನಮಸ್ತೆ. ಪೂರ್ಣಿಮಾ ಅವರೇ, ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ ಮೇಡಮ್. ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಮೇಡಮ್. ತುಂಬಾ ದಿನ ಆಗಿತ್ತು, ಅದಕ್ಕೆ ಇವತ್ತು ಜಾಯಿನ್ ಆದೆ ಮೇಡಮ್. ಇಷ್ಟ ದಿನ ಆಗ್ತಿರ್ಲಿಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ ಮೇಡಮ್ ಎಲ್ಲಾನು. ಧ್ಯಾನ ಮಾಡಿದ್ರಾ? ಹಾ, ಮಾಡ್ದೆ ಮೇಡಮ್. ಸ್ವಲ್ಪ ಪೇನ್ ಬಂತು ಮೇಡಮ್, ಬಾಡಿ ಪೇನ್ ಬಂತು. ಏನಿಲ್ಲ, ಇನ್ನೇನ್ ಅನಿಸ್ತು? ಹಾ, ಅದೇ ಮೇಡಮ್. ಏನಿಲ್ಲ, ಅದು ಹಾಗೇನೆ ಸ್ಟಾರ್ಟಿಂಗ್ ಅಲ್ವಾ ಮಾಡ್ತಾ ಇದೀರಲ್ಲ, ಹಾಗನ್ಸುತ್ತೆ. ಬಾಡಿ ಸಪೋರ್ಟ್ ಏನಾರ ತಗೊಂಡು ಆರಾಮಾಗಿ ಕೂತ್ಕೊಳ್ಳಿ. ಹಾ, ಓಕೆ ಮೇಡಮ್. ಓಕೆ, ಅಥವಾ ಚೇರ್ ಸಪೋರ್ಟ್ ತಗೊಳ್ಳಿ. ಸ್ವಲ್ಪ ಶರೀರ ನೋಡ್ಕೊಂಡು ಯಾವ್ದಾರ ಸಪೋರ್ಟ್ ತಗೊಂಡಾಗ ನಿಮ್ಗೆ ಒಂಥರ ಆರಾಮಾಗಿ ಕೂತ್ಕೊಳ್ಳೋಕೆ ಸಹಾಯ ಆಗುತ್ತೆ. ಓಕೆ ಮೇಡಮ್, ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ.